ಲೇಖ. ಹಲೋ 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 ಮೇಷ್ಟ್ರೆ, ನಾನು ಜಯಶ್ರೀ. ಜಯಶ್ರೀ, ಹೇಳಮ್ಮ, ಹೇಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ಮೇಷ್ಟ್ರೆ? ನಾನು ಚೆನ್ನಾಗಿದ್ದೀನಿ. ರಘುರಾಮ್ ಊರಲ್ಲಿಲ್ವಂತೆ, ಪ್ರೇಮ್ ಹೇಳ್ದ. ಹ್ಞೂ ಮೇಷ್ಟ್ರೆ, ಊರಲ್ಲಿ ಒಂದು ಒಳ್ಳೆ ಸೈಟ್ ಇದೆ, ಅದಕ್ಕೆ ಈಗ ಒಳ್ಳೆ ರೇಟ್ ಬಂದಿದೆ. ಅದ್ರದ್ದು ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ಎಲ್ಲ ಇರುತ್ತಲ್ಲ, ಅದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ರಘುರಾಮ್ ಊರಿಗೆ ಹೋಗಿದ್ದಾರೆ. ಬೇಕಲ್ಲ ಮೇಷ್ಟ್ರೆ ದುಡ್ಡು, ಸಾಕ್ಷಿ ಮದುವೆಗೆ, ಸ್ವಾತಿ ಎಜುಕೇಷನ್ಗೆ ಎಲ್ಲ. ಅಲ್ಲಮ್ಮ ಜಯಶ್ರೀ, ನಾನೇನು ಮದುವೆನ ಅದ್ಧೂರಿಯಾಗಿ ಮಾಡಿಕೊಡು ಅಂತ ಕೇಳಿದ್ನಾ? ಇಲ್ವಲ್ಲ, ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ಬೇಕು, ಅಷ್ಟು ಸಾಕು ನನಗೆ. ಅಯ್ಯೋ, ಹೇಗಾದರೂ ಪರವಾಗಿಲ್ಲ ಮೇಷ್ಟ್ರೆ, ಈಗ ಬಂದಿರೋ ಅಡ್ಡಿ ಆತಂಕಗಳನ್ನು ನಿವಾರಿಸ್ಕೊಂಡು ಸಾಕ್ಷಿಗೆ ಮದುವೆ ಮಾಡಿಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ. ಹೇಳಿರ್ಬೇಕಲ್ಲ ನಿಮಗೆ ಪ್ರೇಮ್, ಸಾಕ್ಷಿಗೆ ಮುಂಬೈಲಿ ಕೆಲಸ ಸಿಕ್ಕಿದೆ. ಹೇಳ್ದ. ಅಲ್ಲ ಜಯಶ್ರೀ, ನಾನೊಂದು ಮಾತು ಕೇಳ್ತೀನಿ. ನಾವು ಮಕ್ಕಳ ಅಭಿವೃದ್ಧಿಗೆ ಅಡ್ಡಿಪಡಿಸ್ಬಾರ್ದು, ಅಷ್ಟೇ ಅಲ್ವಾ? ನಮಗೇನು ಬೇಕಮ್ಮ? ಸಾಕ್ಷಿ ಪ್ರೇಮು ಇಬ್ಬರು ಮದುವೆಯಾಗಿ ಸಂತೋಷವಾಗಿ ಅನ್ಯೋನ್ಯವಾಗಿ ಇರಬೇಕು, ಅಷ್ಟು ಸಾಕು ನಮಗೆ. ಅವಳಷ್ಟು ಹಠ ಮಾಡೋದೇ ಆದರೆ ಹೋಗಿ ಬರಲಿ ಬಿಡು. ನನಗಂತೂ ಅವಳನ್ನು ಒಂಟಿಯಾಗಿ ಕಳ್ಸೋಕೆ ಇಷ್ಟ ಇಲ್ಲ ಮೇಷ್ಟ್ರೆ, ಅದಕ್ಕೆ ಕಂಡೀಷನ್ ಹಾಕ್ಬಿಟ್ಟೆ, ನೀನು ಮದುವೆ ಮಾಡ್ಕೊಂಡೇ ಹೋಗಬೇಕು ಅಂತ. ನನಗೂ ಸಂತೋಷನೇ ಆಗ್ತಾ ಇದೆ ಜಯಶ್ರೀ. ಇಷ್ಟು ಬೇಗ ನನ್ನ ಮೊಮ್ಮಗನ ಮದುವೆ ಆಗ್ತಾ ಇದೆಯಲ್ಲ, ನಾನು ಅದನ್ನು ನೋಡ್ತಾ ಇದ್ದೀನಲ್ಲ ಅಂತ. ಆದರೆ ಛತ್ರದ್ದೇ ಯೋಚನೆ ಮೇಷ್ಟ್ರೆ, 20 ದಿವಸದಲ್ಲಿ ಅದು ಯಾವ ಛತ್ರ ಸಿಗುತ್ತೋ ಏನೋ, ಮದುವೆ ಸೀಸನ್ ಬೇರೆ. ಅಯ್ಯಯ್ಯ, ಛತ್ರ ಸಿಗದಿದ್ರೆ ಬೇಡ ಬಿಡು, ಯಾವ್ದಾದ್ರು ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಮಾಡಿಬಿಡೋಣ, ಸಾಕು. ನಾ ಹೇಳದ್ನಲ್ಲ, ನನಗೆ ಶಾಸ್ತ್ರೋಕ್ತವಾಗಿ ಆಗ್ಬೇಕಷ್ಟೆ. ಅಯ್ಯೋ, ನನ್ನ ಮಗಳ ಮದುವೆನ ಎಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ದೇವಸ್ಥಾನದಲ್ಲಿ ಮಾಡೋದಾ? ಅಲ್ಲ ಜಯಶ್ರೀ, ಇದು ಒಳ್ಳೆ ಪಜೀತಿ ಆಯ್ತಲ್ಲ. ಗಂಡಿನ ಕಡೆಯವನು ನಾನೇ ಹೇಳ್ತಾ ಇದ್ದೀನಿ, ಸಿಂಪಲ್ ಆಗಿ ಸರಳವಾಗಿ ಮಾಡಿಬಿಡು ಸಾಕು ಅಂತ. ಅದು ನಿಮ್ಮ ದೊಡ್ಡ ಗುಣ ಮೇಷ್ಟ್ರೆ. ಎಲ್ಲ ನನ್ನ ಮಗಳದ ಕಿತಾಪತಿ. ಅವಳಿಗೆ ಮದುವೆ ಮಾಡಿಕೊಂಡು ಜವಾಬ್ದಾರಿ ತಗೊಳ್ಳೋದಕ್ಕೆ ಇಷ್ಟನೇ ಇಲ್ಲ, ಅದಕ್ಕೆ ಏನೋ ಒಂದು ನೆಪ ಹೇಳಿದ್ ಮುಚ್ಕೋತಾ ಇರ್ತಾಳೆ. ಮತ್ತೆ ಅಂಥದ್ರಲ್ಲಿ ನೀನು ಛತ್ರ ಗಿತ್ರ ಅಂತ ಹುಡ್ಕೊಂಡು ಕೂತಿದ್ದೀಯಲ್ಲ, ನಿನ್ನ ಮಗಳು ರೆಕ್ಕೆ ಕಟ್ಕೊಂಡು ಪುರ್ರ ಅಂತ ಮುಂಬೈಗೆ ಹಾರು ಹೋಗ್ತಾಳೆ ಅಷ್ಟೇ. ಆಮೇಲೆ ನನ್ನ ಮೊಮ್ಮಗನ ಗತಿ ಏನು? ಈಗ ನೀನೇ ಹೇಳಮ್ಮ, ಛತ್ರ ಹುಡ್ಕೋದು ಮುಖ್ಯನಾ ಅಥವಾ ಮಗಳ ಮದುವೆ ಮುಖ್ಯನಾ? ಹೇಳು. ಅಯ್ಯೋ, ಸದ್ಯ ಮದುವೆ ಆಗ್ಬಿಟ್ರೆ ಸಾಕು. ಸರಿ, ಮತ್ತೆ ದೇವಸ್ಥಾನದಲ್ಲಿ ಮಾತಾಡಿ ಒಂದು ಒಳ್ಳೆಯ ದಿವಸ ಗೊತ್ತು ಮಾಡಿಬಿಡಿ. ಸರಿ ಮೇಷ್ಟ್ರೆ, ಯೋಚನೆ ಮಾಡ್ತೀನಿ. ಮೇಷ್ಟ್ರೆ, ನಂದೊಂದು ರಿಕ್ವೆಸ್ಟು. ಏನಮ್ಮ ಅದು? ಅದೇ ರಘುರಾಮ್ ಊರಲ್ಲಿಲ್ವಲ್ಲ, ನನಗಂತೂ ಕೈಕಾಲೇ ಓಡ್ತಿಲ್ಲ. ನೀವು ಸ್ವಲ್ಪ ಮೊದಲೇ ಊರಿಗೆ ಬಂದುಬಿಟ್ಟು ನಮಗೇನಾದರೂ ಅಡ್ವೈಸ್ ಎಲ್ಲ ಮಾಡಿದರೆ ನಮಗೂ ಅನುಕೂಲ ಆಗುತ್ತೆ. ನೋಡಮ್ಮ, ಗುರುಮೂರ್ತಿಗೆ ತುಂಬ ಕೆಲಸ ಇದೆ, ಅವನು ಈಗಲೇ ಬರೋದಕ್ಕಾಗೋದಿಲ್ಲ. ಬೇಕಾದರೆ ನಾನು ಬರ್ತೀನಿ, ಆಗ್ಬೋದಾ? ಹೋ, ಥ್ಯಾಂಕ್ಸ್ ಮೇಷ್ಟ್ರೆ, ನೀವಾದರೂ ಬೇಗ ಬಂದುಬಿಡಿ. ಆಯಿತು, ನೀನು ಇಷ್ಟೊಂದು ವಿಶ್ವಾಸದಿಂದ ಕರೀತಾ ಇದ್ದೀಯ ಅಂತಂದಮೇಲೆ ನಾನು ಬರದೇ ಇರೋಕ್ಕಾಗತ್ತಾ? ಖಂಡಿತ ಬರ್ತೀನಿ. ನೋಡು, ಪ್ರೇಮ್ನ ಬಸ್ ಸ್ಟ್ಯಾಂಡ್ ಹತ್ರ ಕಳಿಸ್ಬಿಡು. ನನಗೆ ಸ್ವಲ್ಪ ಆ ಮನೆ ಗುರ್ತು ಸಿಗೋಲ್ಲ ನನಗೆ. ಆಯಿತು ಮೇಷ್ಟ್ರೆ, ಹಾಗೆ ಮಾಡ್ತೀನಿ. ನಾ ಪ್ರೇಮ್ಗೆ ನಿಮಗೆ ಫೋನ್ ಮಾಡೋಕ್ಕೆ ಹೇಳ್ತೀನಿ, ಆಯಿತಾ? ಸರಿ, ನಾ ಫೋನ್ ಇಡ್ಲಾ? ಸರಿಮ್ಮ, ಸರಿ. ಸಾಕ್ಷಿ,
ನಾಳೆ ನನಗೆ ಹಾಸ್ಪಿಟಲ್ನಲ್ಲಿ ಕೇಸ್ ಟೇಕಿಂಗ್ ಇದೆ. ನಿನ್ನ ಜೊತೆ ಬರೋಕ್ಕಾಗಲ್ಲ ಕಣೆ, ಸಾರಿ. ಅಯ್ಯೋ, ಮತ್ತೆ ನಾಳೆ ನನ್ನ ಅಪಾಯಿಂಟ್ಮೆಂಟು? ಡಾಕ್ಟ್ರ್ ಹತ್ರ ನಾನು ಒಬ್ಬಳೇ ಹೋಗಬೇಕಾ? ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ ಸ್ವಾತಿ. ಏನು ವರಿ ಮಾಡಬೇಡ ಸಾಕ್ಷಿ, ಡಾಕ್ಟ್ರಿಗೆ ಫೋನ್ ಮಾಡಿ ಎಲ್ಲ ಮಾತಾಡಿದ್ದೀನಿ, ನಿನಗೇನು ತೊಂದರೆ ಆಗಲ್ಲ. ಆದರೂ ಅಬೋಷನ್ ಅನ್ನೋದು ಅಷ್ಟು ಸಣ್ಣ ವಿಷಯ ಅಲ್ಲ. ನೀನು ಜೊತೆಗಿದ್ದಿದ್ರೆ ನಂಗೆ ಧೈರ್ಯ ಇರೋದು. ಯಾರ್ದೇ ಅಭಾಷಣ? ಅದು ಅಮ್ಮ, ಹಾಸ್ಪಿಟಲ್ನಲ್ಲಿ ಯಾವುದೋ ಅಬಾರ್ಷನ್ ಕೇಸ್ ಇತ್ತು, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ನೀನ ಮನೇಲಿ ಮಂಗಳ ಕಾರ್ಯ ನಡೀತಿದೆ, ಅಭಾಷಣ್ ಗಿಭಾಷಣ್ ಅಂತ ಅನಿಷ್ಟದ ಮಾತೆಲ್ಲ ಆಡ್ತೀಯಲ್ಲೇ, ಬುದ್ಧಿ ಇಲ್ವಾ ನಿನಗೆ? ನೀನು ಮೆಡಿಕಲ್ ನಾಲೆಡ್ಜನ ನಿನ್ನ ಕಾಲೇಜಿಗೆ ಮಾತ್ರ ಇಟ್ಕೋ. ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ. ಏನು ಹುಡುಗಿರಪ್ಪ. ಓಹ್, ಬಂದ್ರು ಅಂತ ಕಾಣುತ್ತೆ. ಯಾರಮ್ಮ? ಶ್ರೀಪತಿ ಮೇಷ್ಟ್ರು ಕಣೆ. ಅವ್ರು ಯಾಕೆ ಬಂದ್ರು ಈಗ? ಓಹ್, ಬನ್ನಿ ಮೇಷ್ಟ್ರೆ. ಬಾಬಾ ಬನ್ನಿ ಕೂತ್ಕೊಳ್ಳಿ. ಪ್ರಯಾಣ ಸುಖವಾಗಿತ್ತಾ? ಸುಖವಾಗಿಲ್ದೆ ಏನಮ್ಮ, ಅಲ್ಲ ಬಸ್ಸಲ್ಲಿ ಫುಟ್ಬೋರ್ಡ್ ಮೇಲೆ ಓಡಾಡೋನ್ ನಾನು. ನನಗೆ ಇವಾಗ ಏನ್ ಕಷ್ಟ ಆಗೋದು ಸಾಧ್ಯ? ಹೌದೌದು. ಇನ್ನು ಅದೇ ಹುರುಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಮನೆವರೆಗೂ ಫುಟ್ಬೋರ್ಡ್ ಹೊಡ್ಕೊಂಡು ಬಂದ್ರೆ ಕಷ್ಟ ಅಂತಾನೆ ನಾನು ಬಸ್ ಸ್ಟ್ಯಾಂಡಿಗೆ ಬಂದಿದ್ದು. ಅಯ್ಯೋ ಅಯೋಗ್ಯ ನೋಡೋಣ. ಮೇಷ್ಟ್ರೆ, ತಣ್ಣಗೆ ಒಂದು ಲೋಟ ಪಾನಕ ಕೊಟ್ಬಿಡ್ತೀನಿ, ಕುಡಿದ್ಬಿಟ್ಟು ಸುಧಾರಿಸ್ಕೊಳ್ಳಿ. ಆಮೇಲೆ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ, ತಿನ್ಬಿಟ್ಟು ಇನ್ನೊಂದು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಜಯಶ್ರೀ, ಮದುವೆ ಸಮಯದಲ್ಲಿ ಮಾತ್ರ ಈ ಬಿ ಗ್ರೂಪ್ಚಾರ ಅಂತ ಎಲ್ಲ ನಡೆಯುತ್ತೆ. ಆದ್ರೆ ನನ್ನ ಯೋಗ ನೋಡು, ಈಗ್ಲಿಂದಲೇ ನನಗೆ ಉಪಚಾರ ಶುರುವಾಗ್ಬಿಟ್ಟಿದೆ. ಏನ್ ಮೇಷ್ಟ್ರೆ ನೀವು ಮನೆ ಕಾಲಿಟ್ ಕೂಡ್ಲೆ ಮನೇಲಿ ನೋಡಿ ಮದ್ವೆ ಕಡೆ ಹೇಗೆ ತುಂಬ್ಕೊಂಡ್ಬಿಡ್ತು. ಆಂಟಿ, ನನ್ನ ಲಗೇಜ್ ಎಲ್ಲ ರೂಮ್ನಲ್ಲಿ ಇಟ್ಬಿಟ್ಟು ಬರ್ತೀನಿ. ಪ್ರೇಮ್, ಒಂದು ನಿಮಿಷ ಆ ಬ್ಯಾಗ್ ಕೊಡು ಇಲ್ಲಿ. ನೋಡಮ್ಮ ಜಯಶ್ರೀ, ಇದರಲ್ಲಿ ಪ್ರೇಮ್ನ ತಾಯಿ ಅಂದರೆ ನನ್ನ ಸೊಸೆ ಮೈಮೇಲೆ ಹಾಕೋತಾ ಇದ್ದಿದ್ದು ಒಡವೆಗಳಿದೆ. ಸಾಕ್ಷಿಗೆ ಅವಳ ಮದುವೆ ಸಮಯದಲ್ಲಿ ಇದನ್ನು ಹಾಕು, ತಗೋ. ಅಯ್ಯೋ ಮೇಷ್ಟ್ರೆ, ಇದೆಲ್ಲ ಯಾಕೀಗ? ಏನಮ್ಮ ಇದು? ಇದೆಲ್ಲ ಯಾಕೆ ಅಂತ ಅಂದ್ಬಿಟ್ರೆ, ನೋಡು, ಇದು ಹೀಗೆ ಕೊಡೋದು ಒಂದು ಸಂಪ್ರದಾಯ, ಲಕ್ಷಣ. ತಗೋ. ಮೇಷ್ಟ್ರೆ, ನಮ್ಮ ಪ್ರೇಮ್ ಅಂತ ಹುಡುಗ ನಮ್ಗೆ ಅಳಿಯಾಗಿ ಬರ್ತಾ ಇರೋದಕ್ಕಿಂತ ದೊಡ್ಡ ಬಡವೆ ಏನು ಬೇಕು ಹೇಳಿ ನಮ್ಮ ಮಗಳಿಗೆ? ಇದನ್ನ ನೀವು ತುಂಬ ವಿಶ್ವಾಸದಿಂದ ಕೊಡ್ತಿದ್ದೀರಾ ಅಂತ ತಗೋತಾ ಇದ್ದೀನಿ ಅಷ್ಟೇ. ನೀವು ಸುಧಾರಿಸ್ಕೊಳ್ಳಿ. ಹಾಂ, ಆಯ್ತಮ್ಮ. ಪ್ರೇಮ್, ಮೇಷ್ಟ್ರ ನಿನ್ನ ರೂಮಿಗೆ ಕರ್ಕೊಂಡು. ಸರಿ ಆಂಟಿ, ಬನ್ನಿ ತಾತ. ಬಾ, ಕೊಡಿ. ಶ್ರೀಪತಿ ಮೇಷ್ಟ್ರು ಬಂದರೆ ಹೊರಗಡೆ ಬಂದು ಮಾತಾಡ್ಸಕ್ಕೆ ಹೋಗಲ್ಲ, ರೂಮಲ್ಲಿ ಸೇರ್ಕೊಂಡಿದ್ದೀರಾ. ಬಲೆ ಕೊಬ್ಬು ಕಂಡ್ರೆ ನಿಮಗೆ. ಪಾಪ ನೋಡು, ಮೇಷ್ಟ್ರು ಇದನ್ನು ತಂದು ಕೊಟ್ಟಿದ್ದಾರೆ, ನಿಮ್ಮ ಅತ್ತೆದಂತೆ, ನೀ ಹಾಕ್ಕೋಬೇಕಂತಿದ್ದಾನೆ. ಅದೆಲ್ಲ ಇರಲಿ ಅಮ್ಮ, ಅವ್ರು ಯಾಕೆ ಬಂದ್ರಿ ಈಗ? ಏನೇ ಹೀಗಂತೀಯ ನೀನು? ನಾನೇ ಅವ್ರಿಗೆ ಮನೆಗೆ ಬನ್ನಿ ಅಂತ ಫೋನ್ ಮಾಡಿದೆ, ಮದುವೆ ಹತ್ರ ಬರಲಿಲ್ವಾ? ನಿಮ್ಮ ಅಪ್ಪ ಬೇರೆ ಊರಲ್ಲಿಲ್ಲ, ನನಗೇನು ಕೈಕಾಲ ಆಡ್ತಾ ಇಲ್ಲ, ಅದಕ್ಕೆ ಗೈಡ್ ಮಾಡಿ ಬನ್ನಿ ಅಂತ ಕರೆದೇ ಬಂದಿದ್ದಾರೆ. ನೀನು ಮದುವೆ ಮಾಡಿಕೊಂಡು ಜುಮ್ ಅಂತ ಮುಂಬೈಗೆ ಹೋಗ್ಬಿಟ್ರೆ ನಿನ್ನ ಜವಾಬ್ದಾರಿ ಮುಗಿದು ಬಿಡಲಿಲ್ಲ. ಸಂಸಾರದ ಜವಾಬ್ದಾರಿ ಏನು ಅನ್ನೋದನ್ನು ಕಲ್ತ್ಕೊ. ಆಯ್ತಾಯ್ತು, ಈಗ ಈ ಒಡವೆ ಹಾಕಿಸ್ಕೊಂಡೆ, ಈಗಲೇ ಇದೆಲ್ಲ ಬೇಕಿತ್ತಾ? ಏನೇ ಹೀಗಂತೀಯ? ಪಾಪ ಅವ್ರ ಹಿರಿಯರು ಆಸೆಯಿಂದ ತಂದಿದ್ದಾರೆ, ಅವ್ರ ಆಶೀರ್ವಾದ ಅಂತ ಇಟ್ಕೋಬೇಕಪ್ಪ, ಅಷ್ಟೇ. ನಾನೇನು ಅವ್ರನ್ನ ಒಡವೆ ಕೊಡಿ ಅಂತ ಕೇಳಿದ್ನ? ಸುಮ್ಮನೆ ಇದನ್ನೆಲ್ಲ ತಗೊಂಡು ಕಾಂಪ್ಲಿಕೇಶನ್ ಮಾಡ್ತೀಯಾ ನೀನು?
ಇದರೊಳಗೆ ಕಾಂಪ್ಲಿಕೇಶನ್ ಏನೇ ಬಂತು? ಮದುವೆ ಅಂದಮೇಲೆ ಇದೆಲ್ಲ ಕೊಡೋದು ಮಾಡೋದು ಇದ್ದಿದ್ದೆ. ನೋಡ ಸ್ವಾತಿ, ಹೇಗಂತಾಳೆ ನಿಮ್ಮಕ್ಕ? ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ನೋಡು, ಶ್ರೀಪತಿ ಮಿಶ್ರ ಮುಂದೆ ಏನಾದರೂ ತಲಹರಟೆ ಮಾಡಿದರೆ ನಾನಂತೂ ಸುಮ್ಮನಿರೋದಿಲ್ಲ. ತಗೋ, ಇದನ್ನು ಎತ್ತಿಟ್ಕೋ. ತಗೋ ಮುಂದೆ ಜೋಪಾನ, ಹುಷಾರಾಗಿ ಎತ್ತಿಡು. ಇದೊಳ್ಳೆ ಪ್ರಾಣ ಸಂಕಟ ಆಯ್ತಲ್ಲೇ ಸ್ವಾತಿ. ನಾಳೆ ಒಂದಿನ ಹೇಗೋ ನಿಭಾಯಿಸ್ಕೊಂಡು ಬರೋಣ ಅಂತ ಈಗ ತಾನೇ ಮನಸ್ಸಿಗೆ ಧೈರ್ಯ ತಂದ್ಕೊಳ್ತಾ ಇದ್ದೆ. ಇವ್ರು ಈಗಲೇ ಬರಬೇಕಾ? ಹೋಲ್ದೆ, ಮನೆತನದ ಒಡವೆ ಬೇರೆ ತಂದಿದ್ದಾರೆ, ನಾನು ಅವ್ರ ಮನೆಗೆ ಸೊಸೆ ಆಗ್ತೀನಿ ಅಂತ. ನಾನು ನೋಡಿದ್ರೆ ಇಲ್ಲಿ ಯಾರ್ದೋ ಮಗುನ. ಸಮಾಧಾನ ಮಾಡ್ಕೋ ಸಾಕ್ಷಿ, ಈಗ ಅದಕ್ಕೆಲ್ಲ ಮನಸ್ಸು ಕೆಡ್ಸ್ಕೋಬೇಡ. ನಾನು ಮನುಷ್ಯಳೇ ಅಲ್ವಾ ಸ್ವಾತಿ? ರಾತ್ರಿ ಕಣ್ಮುಚ್ಚಕ್ಕಾಗಲ್ಲ. ನನ್ನ ತಪ್ಪುಗಳೆಲ್ಲ ಸುತ್ತಲೂ ಆವರಿಸ್ಕೊಂಡ ಹಾಗಾಗುತ್ತೆ. ಯಾಕೋ ಈಗೀಗ ಅಪ್ಪ ಅಮ್ಮನ ಫೇಸ್ ಮಾಡಿಕೊಂಡು ಈ ಮನೇಲಿರೋಕೆ ಆಗ್ತಿಲ್ಲ. ಆದಷ್ಟು ಬೇಗ ಕೊಂಡಿಗಳನ್ನೆಲ್ಲ ಕಳ್ಚ್ಕೊಂಡು ಇಲ್ಲಿಂದ ಓಡ್ ಹೋಗೋಣ ಅಂತ ಕಾಯ್ತಿದ್ದೀನಿ. ಆದರೆ ಇಲ್ಲಿ ನೋಡಿದ್ರೆ ನನ್ನ ಕೈ ಕಾಲಿಗೆ ಕಡವಾಣ ಹಾಗಾಗ್ತಾ ಇದೆ. ಚಿತ್ರಹಿಂಸೆ ಆಗಲ್ವಾ ಸ್ವಾತಿ? ನೀನೇ ಹೇಳು. ಛೇ, ಎಲ್ಲ ಗೊತ್ತಿದ್ರು ಈ ಪ್ರೇಮ್ ಯಾಕೆ ಅವ್ರ ತಾತನ ಕರ್ಕೊಂಡ್ಬಂದ್ರು? ಈ ಪ್ರಶ್ನೆಗೆ ನಾನೇ ಅವ್ರ ಹತ್ರ ಉತ್ತರ ಕೇಳ್ಕೊಳ್ತೀನಿ. ನಾನು ಅಸಹಾಯಕಳು ಅಂತ ಆಟ ಆಡಿಸ್ಬಹುದು ಅಂದ್ಕೊಂಡಿದ್ದಾರೆ. ಕಾಫಿ ಕೊಡಮ್ಮ. ತೇಜಸ್ವಿನಿ, ತೇಜಸ್ವಿನಿ ಬಾಮ್ಮ ಇಲ್ಲಿ. ಬಂದೆ ಮಾವ. ಏನ್ ಮಾವ? ಪತ್ರಿಕೆ ಪ್ರಿಂಟ್ ಆಗೋಕ್ಕಿಂತ ಮುಂಚೆ ನೀನು ನೋಡಿದೆಯಲ್ವಾ? ನೋಡ್ದೆ, ಯಾಕೆ? ಅಲ್ಲಮ್ಮ, ಎಲ್ಲ ಡಿಸೈನ್ ಚೇಂಜ್ ಆಗಿದೆ. ನೀನೇನಾರ ಲೇಔಟ್ ಚೇಂಜ್ ಮಾಡ್ತೀನೋ? ಇಲ್ವಲ್ಲ, ಕೊಡಿ ಇಲ್ಲಿ. ಅಲ್ಲಮ್ಮ, ಡಿಸೈನ್ ಎಲ್ಲ ಚೇಂಜ್ ಆಗಿದೆ, ನೋಡು ನೀನೆ. ಮಾವ ಮಾವ ಇದು ಹೇಗಿದೆ ಹೊಸ ಡಿಸೈನು? ನಿಮ್ಮ ಜನ್ಮದಲ್ಲಿ ಇಂಥದ್ದೊಂದು ಪತ್ರಿಕೆ ಮಾಡೋಕ್ಕಾಗ್ತಿರ್ಲಿಲ್ಲ ನೀವು. ಯಾವ ಪತ್ರಿಕೆ ಬಗ್ಗೆ ಮಾತಾಡ್ತಿದ್ಯಾ ನೀನು? ನಿಮ್ಮ ಕೈಲಿರೋ ಪತ್ರಿಕೆ ಬಗ್ಗೆ ಸ್ವಾಮಿ. ಅದು ಯಾರ ಪತ್ರಿಕೆ ಅಂತ ಅನ್ಕೊಂಡಿದ್ರಿ? ಅದು ನನ್ನ ಪತ್ರಿಕೆ, ನನ್ನ ಹೊಸ ಪತ್ರಿಕೆ. ಸರಿಯಾಗಿ ನೋಡಿ. ಏನು ಹುಡುಕ್ತಾ ಇದ್ದೀರಾ ಮೂರು ಜನನು? ಹಾಂ, ಯಾಕೆ ಕಣ್ ಕಾಣಲ್ವಾ ನಿಮಗೆ? ಸರಿಯಾಗಿ ನೋಡಿ ಸ್ವಾಮಿ. ನ್ಯೂ ಚಿತ್ರಲೇಖ, ಇದು ನನ್ನ ಹೊಸ ಪತ್ರಿಕೆ. ಹೇಗಿದೆ ನಾನು ಹೊಸ ಪತ್ರಿಕೆ? ಪತ್ರಿಕೆ ವಿಷಯ ಹಾಳಾಗೋಗ್ಲಿ, ಏನ್ ಹೆಸರಿಟ್ಟಿದ್ಯಾ ನೀನು ಅದಕ್ಕೆ? ನಾವು ವರ್ಡ್ ಮಾಡಲ್ಲ ಸ್ವಾಮಿ, ನಮ್ದೇನಿದ್ರು ನ್ಯೂ ಥಿಂಕಿಂಗ್, ನ್ಯೂ ಲುಕ್. ಅದಕ್ಕೆ ನ್ಯೂ ಚಿತ್ರಲೇಖ ಅಂತ ಇಟ್ಟಿರೋದು. ಹೇಗಿದೆ? ಯಾರನ್ನು ಕೇಳಿ ಹೆಸರಿಟ್ಟಿ? ನಿಮ್ಮನ್ನ ಹೇಳಿ ಕೇಳಿ ಪತ್ರಿಕೆಗೆ ಹೆಸರಿಡ್ಬೇಕಾ? ಹೆಸರಿಟ್ಟೋಳು ನಾನು, ನನ್ನ ಕೇಳಿ. ಸರಿ, ನೀನೇ ಹೇಳು, ಬೇರೆ ಹೆಸರಿಡ್ಬೋದಾಗಿತ್ತಲ್ವಾ? ಚಿತ್ರಲೇಖ ಅನ್ನೋ ಹೆಸರು ಯಾಕೆ ಇಟ್ಟಿದ್ದು? ಚಿತ್ರಲೇಖ ಹೆಸರನ್ನ ನೀವು ಗುತ್ತಿಗೆಗೆ ತಗೊಂಡಿದ್ದೀರಾ? ಇಲ್ವಲ್ಲ, ನನ್ಗಿಷ್ಟ ಆಯ್ತು ಇಟ್ಟೆ. ನೋಡು, ಚಿತ್ರಲೇಖ ಅನ್ನೋದು ನನ್ನ ಪತ್ರಿಕೆ ಹೆಸರು. ಅದನ್ನ ನಿನ್ನ ಹೊಸ ಪತ್ರಿಕೆಗೆ ಯಾಕೆ ಇಡಬೇಕಾಗಿತ್ತು? ನಮ್ದು ನ್ಯೂ ಚಿತ್ರಲೇಖ ಪತ್ರಿಕೆ. ನಿಮ್ಮ ಪತ್ರಿಕೆಗೂ ನಮ್ಮ ಪತ್ರಿಕೆಗೂ ಯಾವುದೇ ಸಂಬಂಧನೂ ಇಲ್ಲ. ಆಲ್ಯ, ಹೌದ್ರಿ ಸ್ವಾಮಿ,
ಪತ್ರಿಕೆ ಟೈಟಲ್ ಕೊಡೋನ್ಗೆ ತಲೆ ಇರಲ್ವಾ? ನಾವು ಪ್ರಪಂಚನ ಹೊಸ ದೃಷ್ಟಿಕೋನದಿಂದ ನೋಡ್ತೀವಿ, ಅದಕ್ಕೆ ನ್ಯೂ ಚಿತ್ರಲೇಖ ಅಂತ ಇಟ್ಟಿದೀವಿ. ನಿಮ್ಗೆ ತೊಂದ್ರೆ? ನನಗೆ ತೊಂದರೆ ಕೊಡಬೇಕು ಅಂತಾನೆ ನಿಮ್ಮ ಪತ್ರಿಕೆಗೆ ನನ್ನ ಪತ್ರಿಕೆ ಹೆಸರಿಟ್ಟಿರೋದು. ನಿಮ್ದು ಅಂತ ಯಾಕ್ರಿ ಹೊಡ್ಕೋತೀರಿ? ಹೆಸರು ಯಾರಪ್ಪಂದು ಅಲ್ಲ. ಹೌದು, ನಿಮಗೆ ತೊಂದರೆ ಕೊಡಬೇಕು ಅಂತಾನೆ ಇಟ್ಟಿದೀವಿ. ಏನ್ ಮಾಡ್ಕೋತೀರಾ? ನೋಡು ಅನಿರುದ್ಧ, ಇದೆಲ್ಲ ಚೆನ್ನಾಗಿರಲ್ಲ. ನೀನು ಪತ್ರಿಕೆ ಮಾಡ್ಕೊ, ನಾನು ಬೇಡ ಅಂತ ಹೇಳಿಲ್ಲ. ಆದ್ರೆ ಆ ಪತ್ರಿಕೆಗೆ ನನ್ನ ಪತ್ರಿಕೆ ಹೆಸರಿಡ್ಬೇಡ, ಬೇರೆ ಯಾವ್ದಾರ ಹೆಸರಿಟ್ಕೊ. ಚಾನ್ಸೇ ಇಲ್ಲ. ನಿಮ್ಮನ್ನು ತುಳಿಬೇಕು ಅಂತಾನೆ ಡಿಸೈಡ್ ಮಾಡಿರ್ಬೇಕಾದ್ರೆ ನಾನು ಯಾಕೆ ಚೇಂಜ್ ಮಾಡಲಿ? ಬೇಕಿದ್ರೆ ನೀವು ನಿಮ್ಮ ಪತ್ರಿಕೆ ಹೆಸರು ಚೇಂಜ್ ಮಾಡ್ಕೊಳ್ಳಿ. ನೋಡು, 30 ವರ್ಷದಿಂದ ನನ್ನ ಪತ್ರಿಕೆ ನಡೀತಾ ಇದೆ, ಆದ್ರೆ ಹೆಸರು ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ನಾನೇನು ಮಾಡಲಿ? ಯಾಕೆ ನನ್ನ ಪತ್ರಿಕೆ ನೋಡಿ ಭಯ ಆಯ್ತಾ? ಹೇಗಿದೆ ನ್ಯೂ ಥಿಂಕಿಂಗ್, ನ್ಯೂ ಲುಕ್. ನಿಮ್ಮ ಚಿತ್ರಲೇಖಾ ಪತ್ರಿಕೆನ ಇದ್ರ ಮುಂದೆ ನೀವಾಳಿಸಬೇಕು ಅಲ್ಲ? ನೋಡ್ರಿ ಲೇಔಟ್ ನೋಡ್ರಿ, ಅದ್ರ ಡಿಸೈನ್ ನೋಡ್ರಿ, ಅದ್ರ ಲುಕ್ ನೋಡ್ರಿ. ಜನ ಮುಗಿ ಬಿದ್ಕೊಂಡ್ಕೋತಾರೆ. ನೋಡು ಅನಿರುದ್ಧ, ಈಗಲೂ ಹೇಳ್ತಾ ಇದ್ದೀನಿ, ಹೆಸರು ಚೇಂಜ್ ಮಾಡ್ಕೊಂಡು ನಿನ್ನ ಪತ್ರಿಕೆದು. ತಿಪ್ಪರ್ಲಾಗ ಹಾಕಿದ್ರು ಚೇಂಜ್ ಮಾಡಲ್ಲ. ಚೆನ್ನಾಗಿರಲ್ಲ ಅನಿರುದ್ಧ. ಮಾರ್ಕೆಟ್ ಅಲ್ಲಿ 2 ಚಿತ್ರಲೇಖಾ ಪತ್ರಿಕೆ ಅಂದ್ರೆ ಏನಾಗುತ್ತೆ ಹೇಳು? ಜನ ಕನ್ಫ್ಯೂಸ್ ಆಗುತ್ತೆ, ಅಸಹ್ಯ ಆಗುತ್ತೆ. ಹೌದು, ಜನ ಕನ್ಫ್ಯೂಸ್ ಆಗ್ಲಿ ಅಂತಾನೆ ನ್ಯೂ ಚಿತ್ರಲೇಖ ಅಂತ ಇಟ್ಟಿರೋದು. ನೋಡೋಣ, ನೀವು ಹೆಚ್ಚ ಇಲ್ಲ ನಾನು ಹೆಚ್ಚ ಅಂತ. ನೋಡ್ರಿ, ಕ್ವಾಲಿಟಿ ನೋಡ್ರಿ ಹೇಗಿದೆ. ಇಂಥ ಪತ್ರಿಕೆ ಮಾಡೋಕೆ ಇನ್ನೊಂದು ಜನ್ಮ ಎತ್ತು ಬರ್ಬೇಕು ನೀವು. ನನ್ನನ್ನು ಆಚೆ ಹಾಕಿದ್ರಿ ಅಲ್ಲ ಪತ್ರಿಕೆಯಿಂದ, ಇನ್ನು ಮೇಲೆ ಮೈ ಪರ್ಚ್ಕೋಬೇಕಾಗತ್ತೆ ನೀವು. ಏನ್ರೇ ತೇಜಮ್ಮ, ನೋಡಿ ಪತ್ರಿಕೆ ಮಾಡೋ ರೀತಿ ಇದು, ಕಲ್ತ್ಕೊಳ್ಳಿ. ಹಲೋ ಸರ್. ನತಾಶಾ, ಬನ್ನಿ. ಯು ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ಐ ಅಪ್ರಿಷಿಯೇಟ್ ಯು. ಗುಡ್. ಜನ ಕಳೆದು ಹೋಗಿದ್ದಾರೆ, ಹೊಸ ಡಿಸೈನ್ ನೋಡಿ. ಥ್ಯಾಂಕ್ ಯು ಸರ್. ನಟಾಶಾ, ಒಳ್ಳೆ ಕೆಲಸ ಮಾಡಿದ್ಯಮ್ಮ. ಆದಷ್ಟು ಬೇಗ ಪೇಪರ್ ಹೊರಗಡೆ ಬರಲಿ. ಖಂಡಿತ ಮ್ಯಾಮ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯುವರ್ ಕಾಂಪ್ಲಿಮೆಂಟ್ಸ್. ಇನ್ನೂ ಮಾಡಬೇಕಾದ ಕೆಲಸ ಬಾಕಿ ಇದೆ, ಬನ್ನಿ.